ವೆಲ್ಕಮ್ ಬ್ಯಾಕ್. ನಾವೀಗ ಬಂದಿರೋದು ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಹಾಂಗ್ಡೆ ಅನ್ನೋ ಪ್ಲೇಸ್ಗೆ. ಆದ್ರೆ ನನ್ನ ಮಗ ನೋಡಿ ನನಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಕರ್ಕೊಂಬಂದು ಕೂರಿಸಿರೋದು ಮೊಬೈಲ್ ಶಾಪ್ನಲ್ಲಿ. ನಾನು ಎಷ್ಟೇ ಬೇಡ ಅಂತ ಹೇಳಿದ್ರು ನೀವು ಹೊಸ ಮೊಬೈಲ್ ತಗೊಳ್ಳೇಬೇಕು ಅಂತ, ನೀನಾಗಲೇ ಕೊಡ್ಸಿದ್ಯಾ ನನಗೆ ಬೇಡ ಅಂತ ನಾನು ಹೇಳಿದ್ರು ಕೇಳಿದೆ, ಅಂತೂ ಹೊಸ ಮೊಬೈಲ್ ಕೊಡ್ಸೇ ಬಿಟ್ಟ. ನಾನಂತೂ ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಸೊ ಅದನ್ನು ತಗೊಂಡು ನೋಡಿ ನಾವೀಗ ಹಾಂಗ್ಡೆ ಸ್ಟ್ರೀಟಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಕೊರಿಯಾದಲ್ಲಿರುವಂತಹ ತುಂಬ ಪಾಪ್ಯುಲರ್ ಜಾಗ ಇದು. ಸೊ ಎಲ್ಲರೂ ಇಲ್ಲಿಗೆ ಶಾಪ್ ಮಾಡಲಿಕ್ಕೆ, ತಿನ್ನಲಿಕ್ಕೆ, ಕುಡಿಲಿಕ್ಕೆ, ಜೊತೆಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಬರ್ತಾರೆ. ಸೊ ನೋಡಿ ಇಲ್ಲಿ ಜನ ಹೇಗೆ ಓಡಾಡ್ತಾ ಇದ್ದಾರೆ ಅಂತ. ಇನ್ನೂ ಮಧ್ಯಾಹ್ನ, ಸೊ ಮಧ್ಯಾಹ್ನನೇ ಇಷ್ಟಿರ್ಬೇಕಾದ್ರೆ ರಾತ್ರಿ ಇನ್ನೂ ಜಾಸ್ತಿ ಇರ್ತಾರಂತೆ. ಸೊ ಇಲ್ಲಿ ತರಾವರಿ ಶಾಪ್ಸ್ಗಳಿದೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ, ಬ್ಯೂಟಿ ಶಾಪ್ಸ್ ಇದೆ, ಪಾಪಪ್ಸ್ ಇದೆ, ಗೇಮ್ಸ್ ಇದೆ. ಸೊ ಎಲ್ಲವೂ ಸಿಗುತ್ತೆ ಇಲ್ಲಿ. ಸೊ ಮುಖ್ಯವಾಗಿ ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ, ಯೂತ್ಸನ್ನ ಅಟ್ರಾಕ್ಟ್ ಮಾಡೋ ಜಾಗ ಇದು ಅಂತ ಹೇಳ್ಬೋದು. ಸೊ ರಾತ್ರಿ ಎಲ್ಲ ಶಾಪ್ಸ್ ಎಲ್ಲ ಓಪನ್ ಇರುತ್ತೆ. ಸೊ ಕೆಫೆಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಬಾರ್ಸ್ಗಳಲ್ಲಿ ಎಲ್ಲರೂ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಮನೆಗೆ ಹೋಗ್ತಾರಂತೆ. ಜನರ ಶೋಕಿಗೆ ಮಾತ್ರ ಏನು ಕಮ್ಮಿ ಇಲ್ಲ. ಇಲ್ಲಿನ ಜನರನ್ನೆಲ್ಲ ನಾನು ನೋಡ್ಬಿಟ್ಟು ಖುಷಿಯಾಗಿರ್ಬೇಕು, ನಾನು ಮತ್ತೆ ಬರಬೇಕು ಇದೇ ಜಾಗಕ್ಕೆ ಅಂದ್ಕೊಂಡು ಖುಷಿಯಾಗಿ ಹೋಗ್ತಿದ್ದೀನಿ. ಆದರೆ ಇಲ್ಲಿ ಮಾತ್ರ ಪೀಪಲ್ ಆರ್ ವೆರಿ ಫ್ರೆಂಡ್ಲಿ. ಸೊ ಈ ಜಾಗಕ್ಕೆ ಮತ್ತೆ ಬರ್ತೀನಿ, ನೀವು ಮತ್ತೆ ತೋರಿಸ್ತೀನಿ. ನೀವು ಈ ಜಾಗನ ಜ್ಞಾಪಕ ಇಟ್ಕೊಂಡಿರ್ತೀರಾ ಅಲ್ವಾ?